ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಮರ್ಡರ್ ಕೇಸಲ್ಲಿ ಪೊಲೀಸರಿಗೆ ಸವಾಲಾಗಿತ್ತು ಸಾಕ್ಷ್ಯ ಸಂಗ್ರಹಿಸೋದು. ಯಾವ ರೀತಿ ಈ ಒಂದು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ರು ಪೊಲೀಸರು? ನಿಜಕ್ಕೂ ದೊಡ್ಡ ಚಾಲೆಂಜಿಂಗ್ ಇತ್ತು. ಅಷ್ಟು ಸುಲಭವಾಗಿ ಎಲ್ಲ ಸಾಕ್ಷಿಗಳು ಸಿಗಲಿಲ್ಲ. ಒಂದೊಂದಾಗೆ ಬಹಳ ಶ್ರಮ ಹಾಕಿದ್ದಾರೆ ಈ ಒಂದು ಸಾಕ್ಷ್ಯಗಳನ್ನ ಸಂಗ್ರಹಿಸೋದಕ್ಕೆ. ಕೊಲೆ ಆರೋಪಿಗಳ ಬಟ್ಟೆ, ಮೊಬೈಲ್ ಡೇಟಾ ವರದಿಗಳು ಕೂಡ ಬಂದಿದೆ. ಟಾರ್ಚರ್ಗೆ ಬಳಸಲಾಗಿದ್ದಂತ ಎಲೆಕ್ಟ್ರಿಕ್ ವಸ್ತುಗಳು ಕೂಡ ರಿಪೋರ್ಟ್ ಆಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ಪೊಲೀಸರ ತನಿಖೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿ ಈ ಒಂದು ಮರ್ಡರ್ ಮಾಡಲಾಗಿತ್ತು, ಏನೆಲ್ಲ ವಸ್ತುಗಳನ್ನ ಬಳಕೆ ಮಾಡಿದ್ದಾರೆ, ಯಾವ ರೀತಿ ಪೊಲೀಸರು ಇದರಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ರು, ಇದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಸ್ ನ ನೀಡ್ತೀವಿ. ಮರ್ಡರ್ ಆರೋಪಿಗಳ ಬಟ್ಟೆಗಳ ಮೇಲಿನ ರಕ್ತದ ಕಲೆಗಳು, ಬಟ್ಟೆಗಳನ್ನ ವಾಶ್ ಮಾಡಿದ ಬಹುತೇಕರು ಆರೋಪಿಗಳು, ಅಂದ್ರೆ ಕೊಲೆ ಮಾಡಿದ ನಂತರ ಬಟ್ಟೆಯನ್ನ ವಾಶ್ ಮಾಡಿದ್ದಾರೆ. ಬಟ್ಟೆಗಳನ್ನ ವಾಶ್ ಮಾಡಿದ್ದಾರೆ ಕೆಲವು ಆರೋಪಿಗಳು, ಯಾರೆಲ್ಲ ಇದ್ರು ಅಲ್ಲಿ ಆ ಘಟನೆ ನಡೆದಾಗ ಬಟ್ಟೆನ ವಾಶ್ ಮಾಡಿದ್ದಾರೆ. ಲುಮಿನಾಲ್ ಟೆಸ್ಟ್ ಮಾಡಿಸಿಯೇ ಸಾಕ್ಷ್ಯ ಪತ್ತೆ ಮಾಡಬೇಕಿತ್ತು. ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಮೂಲಕ ಅಶ್ಲೀಲ ಮೆಸೇಜಸ್ ಬರ್ತಾ ಇದೆ. ಈಗ ಇದು ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಮೊಬೈಲ್ ಇದುವರೆಗೂ ಪತ್ತೆಯಾಗಿಲ್ಲ. ಇನ್ಸ್ಟಾಗ್ರಾಮ್ ಕಂಪನಿಯಿಂದ ತಡವಾಗಿ ಬಂದಿದೆ ಮಾಹಿತಿ. ಹೆಜ್ಜೆ ಹೆಜ್ಜೆಗೂ ಪೊಲೀಸರಿಗೆ ಈ ಒಂದು ಕೇಸ್ ತನಿಖೆ ಸವಾಲಾಗಿತ್ತು. ಅಷ್ಟು ಸುಲಭ ಅಲ್ಲ. ಇದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಬಹಳ ಸವಾಲಾಗಿತ್ತು. ಮರ್ಡರ್ ಆರೋಪಿಗಳ ಬಟ್ಟೆ ಮೇಲಿನ ರಕ್ತದ ಕಲೆಗಳನ್ನ ವಾಶ್ ಮಾಡಲಾಯಿತು. ಕೊಲೆ ಆಗಿದ ತಕ್ಷಣ ಹೋಗಿ ವಾಶ್ ಮಾಡಿಬಿಟ್ಟಿದ್ದಾರೆ, ಗೊತ್ತಾಗಬಾರ್ದು ಅಂತ. ಮತ್ತು ಇದು ಮೃತದೇಹ ಬಿಸಾಡಿದಂತ ದೃಶ್ಯಾವಳಿಗಳು ಸಿಕ್ಕಿದ್ದಾವೆ ನಮಗೆ ವಿಸ್ತಾರ ನ್ಯೂಸ್ಗೆ. ಯಾವ ರೀತಿ ಆ ಮೃತದೇಹವನ್ನ ಬಿಸಾಡಿ ಬಂದ್ರು ಆ ಕ್ಯಾಪ್ಚರ್ ಆಗಿದೆ ನೋಡಿ. ಸ್ಕಾರ್ಪಿಯೋ ಅಲ್ಲಿ ರೇಣುಕಾಸ್ವಾಮಿ ಶವವನ್ನ ಸಾಗಿಸಲಾಗಿತ್ತು. ನಂತರ ಬಿಸಾಡಿ ಬರುವ ಅಂತ ಸಂದರ್ಭದಲ್ಲಿ ಆ ದೃಶ್ಯಾವಳಿಗಳು ಕ್ಯಾಪ್ಚರ್ ಆಗಿದೆ. ಗಾಬರಿಯಲ್ಲಿ ಆ ಹಿಂಬದಿ ಇರುವಂತ ಡೋರ್ ಅನ್ನು ಕೂಡ ಹಾಕೊಂಡಿಲ್ಲ ಆರೋಪಿ. ತಕ್ಷಣ ಅಲ್ಲಿ ಒಂದು ವಾಹನ ಬಂದಿದೆ. ಆ ವಾಹನ ಬಂದಿದ್ದ ಕಾರಣ ಆ ಗಾಬರಿಯಲ್ಲೇ ಬಂದು ಸ್ಕಾರ್ಪಿಯೋ ಒಳಗಡೆ ಕೂತಿದ್ದಾರೆ. ಹಿಂಬದಿ ಡೋರ್ ಕೂಡ ಹಾಕಿಲ್ಲ ಗಾಬರಿಯಲ್ಲಿ. ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಟಾರ್ಚರ್ ನೀಡಲು ಬಳಸಿದ್ದಂತ ಎಲೆಕ್ಟ್ರಿಕಲ್ ಮೆಗ್ಗರ್ ಅನ್ನ ಖರೀದಿ ಮಾಡಿದ್ದಾರೆ. ಅಂದ್ರೆ ಎಲೆಕ್ಟ್ರಿಕ್ ಮೆಗ್ಗರ್ ಅನ್ನ ಖರೀದಿ ಮಾಡಿದ್ದಾರೆ ಆ ಪ್ರದೋಷ್ ಅನ್ನೋ ಆರೋಪಿ. ಕೊಲೆ ಕೇಸ್ ಆರೋಪಿ ಧನ್ರಾಜ್ ಈ ಒಂದು ಮೆಗ್ಗರ್ ಅನ್ನ ಖರೀದಿಸಿದ್ದಾರೆ. ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಧನ್ರಾಜ್ ನಾಪತ್ತೆಯಾಗಿದ್ದ. ಅವನ ಪತ್ತೆ ಹಚ್ಚೋದು ಕೂಡ ಬಹಳ ಸವಾಲಾಗಿತ್ತು. ಇದನ್ನ 2-3 ಜನ ಬಳಕೆ ಮಾಡಿದ್ದಾರೆ ಈ ವಸ್ತುವನ್ನ. ಧನ್ರಾಜ್ ಮೆಗ್ಗರ್ ಅನ್ನ ಹುಡುಕೋದೇ ಒಂದು ಸವಾಲಾಗಿತ್ತು. ಧನ್ರಾಜ್ ಏನ್ ನಾಪತ್ತೆಯಾಗಿದ್ದ, ಆತನನ್ನ ಹುಡುಕುವಂತ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು. ಅದು ಕೂಡ ದೊಡ್ಡ ಸವಾಲಾಗಿತ್ತು. ಅದ್ರ ಜೊತೆ ಮೆಗ್ಗರ್ ಅನ್ನ ಬಳಸಿದ್ರಲ್ಲ, ಅದನ್ನು ಕೂಡ ಎಲ್ಲೋ ಬಿಸಾಡಿ ಹೋಗಿದ್ರು ಅನ್ಸುತ್ತೆ. ಅದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ರು. ಬಹುತೇಕ ಕೊಲೆ ಕೇಸ್ ಆರೋಪಿಗಳಿಂದ ಐಫೋನ್ ಅನ್ನೇ ಬಳಕೆ ಮಾಡಲಾಗಿದೆ. ಮೊಬೈಲ್ ರಿಟ್ರೀವ್ ಮಾಡುವುದು ಸುಲಭವಾಗಿರಲಿಲ್ಲ. ಡಿಲೀಟ್ ಆಗಿತ್ತು ಡೇಟಾಗಳೆಲ್ಲವೂ ಕೂಡ. ರಿಕವರಿ ಮಾಡೋದೇ ದೊಡ್ಡ ಸವಾಲಾಗಿತ್ತು ಪೊಲೀಸರಿಗೆ. FSL ನಿಂದ ಅದಾದ ನಂತರ ಮಾಹಿತಿಯನ್ನ ಪಡೆದ್ರು ಪೊಲೀಸರು. ಎಲ್ಲರೂ ಕೂಡ ಐಫೋನ್ ಮೊಬೈಲ್ ಅನ್ನ ಯೂಸ್ ಮಾಡಿದ್ದಾರೆ. ಇಷ್ಟು ಜನ ಆರೋಪಿಗಳು ಏನಿದ್ರು ಐಫೋನ್ ಮೊಬೈಲ್ ಅನ್ನೇ ಬಳಸಿದ್ದಾರೆ. ಆ ಡೇಟಾ ಏನಿತ್ತು, ಅದೇ ಫೋಟೋಸು, ಅದು ಎಲ್ಲವೂ ಕೂಡ ಡಿಲೀಟ್ ಮಾಡಿದ್ರು. ಅದ್ರ ಜೊತೆಗೆ ಕಾಲ್ ಲಿಸ್ಟ್, ಯಾರ್ಯಾರಿಗೆ ಇವ್ರು ಕಾಲ್ ಮಾಡಿದ್ರು ಅದನ್ನು ಕೂಡ ಡಿಲೀಟ್ ಮಾಡಿದ್ರು. ಅದೆಲ್ಲವೂ ಕೂಡ FSL ನಿಂದ ತರಿಸ್ಕೊಂಡ್ರು ಪೊಲೀಸರು ಮತ್ತೆ. ಅದು ಕೂಡ ದೊಡ್ಡ ಸವಾಲಾಗಿತ್ತು. ಸಾಕಷ್ಟು ಖರ್ಚು ಮಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಮತ್ತು ಈ ಸಾಕ್ಷಿಗಳನ್ನ ಸಂಗ್ರಹಿಸೋದಕ್ಕೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಸಂಗ್ರಹಿಸೋದಕ್ಕೆ ಪೊಲೀಸರಿಗೆ ನಿಜಕ್ಕೂ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಒಂದು. ಎರಡನೇದು, ಇದು ಹೈ ಪ್ರೊಫೈಲ್ ಪ್ರಕರಣ. ಅದರ ಜೊತೆಗೆ ಸಾಕಷ್ಟು ಖರ್ಚು ಕೂಡ ಮಾಡಿದ್ದಾರೆ FSL ಇಂದ ವರದಿ ತರಿಸ್ಕೊಳ್ಳಕ್ಕೆ. ಏನೆಲ್ಲ ಸವಾಲುಗಳನ್ನ ಪೊಲೀಸರು ಎದುರಿಸಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಎಸ್ ನಾರ್ಮಲ್ ಫೋನ್ ಆದರೆ ಅದನ್ನು ರಿಕವರಿ ಮಾಡಬಹುದು. ಅಂದರೆ ಅದು ವಾಟ್ಸಪ್ ಆಗಿರಬಹುದು ಮತ್ತು ಇನ್ನಿತರ ಕಾಲ್ ಡೀಟೇಲ್ಸ್ ಏನಿದೆ ಅದೆಲ್ಲವನ್ನು ಕೂಡ ರಿಕವರಿ ಮಾಡ್ಬೋದು. ಆದರೆ ಈ ಐಫೋನ್ಗಳೇನಿದೆ, ಐಫೋನ್ಗಳಲ್ಲಿ ಸಾಕಷ್ಟು ಅಪ್ಡೇಟೆಡ್ ಟೆಕ್ನಾಲಜಿ ಇರುವಂತಹ ಕಾರಣದಿಂದಾಗಿ ಇದನ್ನು ರಿಟ್ರೀವ್ ಮಾಡೋದು ಬಹು ಕಷ್ಟ ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ರಿಟ್ರೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲ, ಒಂದಷ್ಟು
ಪ್ರೋಸೆಸ್ಗಳು ಜಾಸ್ತಿ ಇರುತ್ತೆ ಮತ್ತು ಟೆಕ್ನಿಕಲ್ ವರ್ಕ್ಗಳು ಜಾಸ್ತಿ ಇರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಐಫೋನ್ನಿಂದ ರಿಟ್ರೀವ್ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದು ಸಾಕಷ್ಟು ಟೈಮ್ ಹಿಡಿತು ಅಂತಲೇ ಹೇಳ್ಬೋದಾಗಿದೆ. ಅದು ಅಲ್ಲದೆ ನಂತರ ಕೃತ್ಯ ನಡೆಸಿದಂತಹ ಸಂದರ್ಭದಲ್ಲಿ ಅವರ ಮೈ ಮೇಲಿದ್ದಂತಹ ಬಟ್ಟೆಯ ಏನಿದೆ ಅದನ್ನು ವಾಶ್ ಮಾಡಿದರು. ಅಂದರೆ ಇಂತಹ ಒಂದು ಬಟ್ಟೆಯನ್ನು ಧರಿಸಿದ್ರು ಅಂತ ಏನಾದರೂ ಹೇಳಿದರೆ ಅಟ್ಲೀಸ್ಟ್ ಅದರ ರಕ್ತದ ಗುರುತುಗಳಿರುತ್ತೆ ಮತ್ತು ಅದನ್ನು FSLಗೆ ಡೈರೆಕ್ಟಾಗಿ ಕಳಿಸ್ಬೋದಾಗಿದೆ, ರಕ್ತದ ಮಾದರಿಯನ್ನು ತೆಗೆದುಕೊಳ್ಬೋದಾಗಿತ್ತು. ಆದರೆ ಇಲ್ಲಿ ವಾಶ್ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಅದನ್ನು ಕೂಡ ಟೆಸ್ಟಿಂಗ್ ಮಾಡುವಂತಹ ಮುಖಾಂತರ ಅಂದರೆ ಎಲ್ಲೆಲ್ಲಿ ರಕ್ತಗಳ ಕಲೆ ಆಗಿದೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಹಾಗಂತ ವಾಶ್ ಮಾಡಿದ ಕೂಡಲೇ ಸಾಕ್ಷಿ ನಾಶ ಆಗುತ್ತೆ ಅಂತಲ್ಲ, ಹಲವು ದಿನಗಳಿಂದ ಒಂದು ನಿರಂತರವಾಗಿ ವಾಶ್ ಮಾಡಿದ್ರು ಕೂಡ ಒಂದು ಟೆಕ್ನಿಕಲ್ FSL ಮುಖಾಂತರ ಅದರ ರಕ್ತದ ಮಾದರಿಗಳನ್ನು ತೆಗೆದುಕೊಳ್ಳುವಂತಹ ಒಂದು ಸಿಸ್ಟಮ್ ಇರುವಂಥ ಅಂದರೆ ಟೆಕ್ನಾಲಜಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಇದು ಕೂಡ ಒಂದಷ್ಟು ಸವಾಲು ಅಂತಲೇ ಹೇಳ್ಬೋದಾಗಿದೆ. ಮತ್ತು ಈ ಆರೋಪಿಗಳಲ್ಲಿ ಕೆಲವು ಆರೋಪಿಗಳಿಗೆ ಟೆಚ್ಚೇ ಇರೋದಿಲ್ಲ, ಒಬ್ಬ ಆರೋಪಿಗೆ ಮಾತ್ರ ಇನ್ನೊಬ್ಬ ಇರ್ತಾನೆ ಅಂದರೆ ಕೆಲವರ ಇದರಲ್ಲಿ. ಅದೇ ರೀತಿಯಾಗಿ ಧನ್ರಾಜ್ ಏನಿದ್ದಾನೆ ಆ ಮೆಗ್ಗರನ್ನು ತಂದುಕೊಡುವಂತಹ ಈ ಧನ್ರಾಜ್ಗೆ ಯಾರ ಕಾಂಟ್ಯಾಕ್ಟ್ಗಳು ಕೂಡ ಇರೋದಿಲ್ಲ. ಒಂದು ಅಂದರೆ ಯಾರಾದರೂ ಒಬ್ಬರ ಕಾಂಟ್ಯಾಕ್ಟ್ ಇರುತ್ತೆ, ಆ ಒಬ್ಬರ ಬಳಿ ಇದ್ದಂತಹ ನಂಬರ್ಗಳು ಕೂಡ ಈತ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿರ್ತಾನೆ. ಈಗ ಧನ್ರಾಜ್ ಎಲ್ಲಿ ಅವನು, ಎಲ್ಲಿಯ ನಿವಾಸಿ ಮತ್ತು ಯಾವ ಊರಿನವನು ಅದೆಲ್ಲವನ್ನು ಕಂಡು ಹಿಡಿಯೋದಕ್ಕೆ ಪೊಲೀಸರಿಗೂ ಕೂಡ ಸಾಕಷ್ಟು ಒಂದು ಕಷ್ಟ ಆಯಿತು ಅಂತಲೇ ಹೇಳ್ಬೋದಾಗಿದೆ. ಇನ್ನು ಇಷ್ಟು ಪ್ರಕರಣದಲ್ಲಿ ಸಾಕ್ಷಿಗಳು ಹೆಚ್ಚಾಗಿರುವಂತಹ ಅಂದರೆ ಆರೋಪಿಗಳು ಹೆಚ್ಚಾಗಿರುವಂತಹ ಒಂದು ಕಾರಣದಿಂದಾಗಿ ಹಾಗೂ ಹೈ ಪ್ರೊಫೈಲ್ ಆಗಿರುವಂತಹ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಸಾಕ್ಷಿಗಳ ಮಿಸ್ ಆಗದ ರೀತಿಯಲ್ಲಿ ಪೊಲೀಸರು ನಿರಂತರವಾಗಿ ಶ್ರಮ ವಹಿಸಿ ವರ್ಕ್ ಮಾಡಿದ್ರು. ದಿವ್ಯಾ, ಓಕೆ, ಧನ್ಯವಾದಗಳು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.